ಸಿಂಹರಾಶಿ ಪೂರ್ವ ನಿಯೋಜನೆಯಂತೆ ಕೆಲಸವನ್ನು ಮಾಡಿದರೆ ಜಯಶೀಲರಾಗ್ತೀರಿ. ಅಂದರೆ ಯಾವುದೇ ಕೆಲಸ ಮಾಡೋದಾಗಲಿ ಒಂದು ಪ್ಲಾನ್ ಅಂತ ಇರಬೇಕು. ಪ್ಲ್ಯಾಂಡ್ ಆಗಿ ಆ ಕೆಲಸವನ್ನು ಮಾಡಿದರೆ ನಿಮಗೆ ಅನುಕೂಲ ಅನ್ನುವಂಥದ್ದಿದೆ. ನಿಮ್ಮ ಕೆಲಸದ ವಿಚಾರದಲ್ಲಿ ಮನೆಯವರ ಮಾರ್ಗದರ್ಶನ ಸಲಹೆ ತುಂಬ ಮುಖ್ಯವಾಗಿರುತ್ತೆ. ಆದರೆ ನೀವು ಯಾರ ಮಾತನ್ನು ಕೇಳೋದಕ್ಕೂ ಕೂಡ ಸಿದ್ಧವಾಗಿರೋದಿಲ್ಲ. ಮನೆಯವರ ಮಾತೇ ನಿಮಗೆ ಪಥ್ಯವಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕು ಅನ್ನುವಂಥದ್ದು, ಹೆಚ್ಚಿನ ಖರ್ಚಿಗೆ ಅವಕಾಶಗಳಿರತಕ್ಕಂತಹ ದಿವಸ ಇದು. ನಿಮ್ಮ ಖರ್ಚನ್ನು ಆದಷ್ಟು ನಿಯಂತ್ರಣ ಮಾಡಿ. ದುಂದುವೆಚ್ಚ ಅನ್ನುವಂಥದ್ದು ಬೇಡ. ಯಾವುದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಮಾಡಲೇಬೇಕು. ಆದರೆ ದುಂದುವೆಚ್ಚವನ್ನು ಮಾಡಿ ಕೊನೆಗೆ ಬೇಸರವನ್ನು ಮಾಡಿಕೊಳ್ತಕ್ಕಂಥದ್ದು ಬೇಡ. ವೈದ್ಯಕೀಯ ರಂಗದಲ್ಲಿ, ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಯಾವುದೋ ರೀತಿಯ ಕಳಂಕ ಬರತಕ್ಕಂಥದ್ದು, ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಇರತಕ್ಕಂಥದ್ದಾಗತ್ತೆ. ಕೆಲಸದ ಮಧ್ಯೆ ಪ್ರತಿಕೂಲ ಇದ್ದರೂ ಕೂಡ, ತೊಂದರೆ ಇದ್ದರೂ ಕೂಡ ಜಯಶೀಲರಾಗ್ತೀರಿ ಅಂತಕ್ಕಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಎಲ್ಲ ಕೆಲಸಗಳನ್ನು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ, ಜೊತೆಗೆ ದಾಂಪತ್ಯದಲ್ಲಿ ಸಾಮರಸ್ಯ ಇರತಕ್ಕಂಥದ್ದನ್ನು ಒಳ್ಳೆಯ ಮಾತುಗಳಿಂದ ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಕಾರ್ಯಕ್ಷೇತ್ರ ತುಂಬ ಸ್ಪರ್ಧಾತ್ಮಕವಾದಂತಹ ವಾತಾವರಣದಿಂದ ಕೂಡಿದೆ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು, ವ್ಯಾವಹಾರಿಕವಾಗಿ ಹೇಗೆ ಇರಬೇಕು, ಬುದ್ಧಿವಂತಿಕೆಯನ್ನು ಹೇಗೆ ತೋರಿಸಬೇಕು, ಇವೆಲ್ಲವನ್ನು ಕೂಡ ಅರಿಬೇಕಾದಂತಹ ದಿವಸ ಇದು. ನಿಮ್ಮ ಸ್ವಭಾವದ ಬಗ್ಗೆ ಸ್ವಲ್ಪ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ನೀವು ನಡ್ಕೊಳ್ತಾ ಇರತಕ್ಕಂತಹ ರೀತಿ, ಆಡುವಂತಹ ಮಾತಿನ ಶೈಲಿ ಇವೆಲ್ಲವೂ ಸರಿಯಾಗಿದೆಯಾ ಅನ್ನುವಂಥದ್ದು ಪ್ರಶ್ನೆ ಆಗಬೇಕು. ನಿಮ್ಮ ಜೀವನದಲ್ಲಿ ಏನಾದರೂ ತಪ್ಪುಗಳು ನಡೆದಿದ್ದರೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದಿದ್ದರೆ ಈ ದಿವಸ ಪ್ರಯತ್ನಪೂರ್ವಕವಾಗಿ ಆ ಕೆಲಸವನ್ನು ಮೊದಲು ಮಾಡಿ ಎಂದರ್ಥ. ಮಕ್ಕಳಿಗೆ ಯಶಸ್ಸು ಇರತಕ್ಕಂಥದ್ದು, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಪರಿಶ್ರಮದಿಂದ ಮುಂದುವರಿಬೇಕಾಗತ್ತೆ. ನನ್ನ ಅದೃಷ್ಟ ಚೆನ್ನಾಗಿದೆ ಅಂತಲೋ ಅಥವಾ ನನಗೆ ಬೇರೆ ವ್ಯವಸ್ಥೆಗಳಿದೆ ಅಂತಲೋ ನೀವು ಆರಾಮವಾಗಿ ಕೂತ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳು ಖಂಡಿತವಾಗಿ ಓದು ನಿಮಗೆ ಹತ್ತುವುದಿಲ್ಲ. ಪ್ರಯತ್ನ ಪರಿಶ್ರಮಗಳು ನಿಮ್ಮದಾಗಿರಲಿ. ಶ್ರೀಮಾತ್ರೇ ನಮಃ ಎಂಬುದಾಗಿ 8 ಬಾರಿ ಪಠನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಒಡ ಹುಟ್ಟಿದವರ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಯಾವುದೇ ರೀತಿಯ ಬೇಡದ ಮಾತುಗಳನ್ನು ಆಡಬೇಡಿ ಅನ್ನುವಂಥದ್ದು. ಭಾವನೆಗಳ ಆಧಾರದ ಮೇಲೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ತೀರ್ಮಾನವನ್ನು ಮಾಡಬೇಡಿ, ಅದು ನಿಮಗೆ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ನೆರೆಹೊರೆಯವರ ಜೊತೆಯಲ್ಲಿ ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ, ಆದರೂ ಜಗಳ ಬೇಡ. ಅವರು ಏನೋ ಅಕ್ಕಪಕ್ಕದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಯನ್ನು ಮಾಡ್ತಾರೆ ಅಥವಾ ಇನ್ನೇನೋ ಮಾತಾಡ್ತಾರೆ, ಆದರೆ ನೀವು ಅದಕ್ಕೆ ಪ್ರತಿಯಾಗಿ ಮಾತಾಡಿದಾಗ ಅದು ಜಗಳಕ್ಕೆ ಅವಕಾಶವಾಗಬಹುದು, ಅದು ಬೇಡ ಅನ್ನುವಂಥದ್ದು. ಭೂಮಿ, ಆಸ್ತಿ, ನಿವೇಶನ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ನಡೆಯುವಂಥದ್ದಿದೆ. ಧಾರ್ಮಿಕವಾದಂತಹ ಭಾವನೆಗಳಿಂದ ನಿಮ್ಮ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಅದು ಸಹಕಾರಿಯಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯನ್ನು ಅರ್ಪಣೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಮಾನಸಿಕವಾಗಿ ನೀವು ದೃಢವಾಗಿದ್ದರೂ ಕೂಡ ಕೆಲಸದ ಒತ್ತಡ ನಿಮ್ಮನ್ನು ಬಲಹೀನರನ್ನಾಗಿ ಮಾಡಿಬಿಡುತ್ತೆ. ಮಾನಸಿಕವಾಗಿ ಕುಗ್ಗಿ ಹೋಗುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ನಿಮಗೆ ಶುಭ ಸುದ್ದಿ ಬರುವಂತಹ ಸೂಚನೆ. ಕಠಿಣ ಪರಿಶ್ರಮವೇ ನಿಮ್ಮ ಪ್ರಗತಿಗೆ ಅಥವಾ ನಿಮ್ಮ ಅಭ್ಯುದಯಕ್ಕೆ ಕಾರಣ, ಅದನ್ನು ಮಾತ್ರ ನೀವು ಮರೆಯುವ ಹಾಗಿಲ್ಲ. ನಾಳೆಯ ವಿಷಯವನ್ನು ಮರೆತು ಬಹಳ ಆನಂದವಾಗಿರ್ತೀರಿ. ನಾಳೆ ಏನಾಗುತ್ತೋ ನೋಡೋಣ, ಈಗ ಸಮಯ ಚೆನ್ನಾಗಿದೆ, ಈಗ ಒಳ್ಳೆಯದಿದೆ, ಇದನ್ನು ನಾವು ಸಂತೋಷ ಪಡಬೇಕು, ಅನುಭವಿಸಬೇಕು ಅನ್ನುವ ಭಾವನೆ ನಿಮ್ಮದಾಗಿರ್ತಕ್ಕಂಥದ್ದು. ನಿಮ್ಮ ಕೋಪ, ಒತ್ತಡ ಇದ್ಯಾವುದನ್ನು ಕೂಡ ಬೇರೆಯವರ ಮೇಲೆ ನೀವು ಹಾಕುವ ಹಾಗಿಲ್ಲ. ಕಾರ್ಯದೊತ್ತಡದಿಂದ ತುಂಬ ಆಯಾಸವಾಗ್ತಕ್ಕಂಥದ್ದಿದೆ, ಆದರೂ ಕೂಡ ಸಂತೋಷ ಪಡ್ತೀರಿ. ಶ್ರೀರುದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.